ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇಂಥ ನೀಚ್ ಕೆಲಸ ಮಾಡಿದ್ರೆ ಸಜೆ ಆಗ್ಬೇಕು, ಹೌದು. ಆದ್ರೆ ನಮ್ಮಂತ ಅಮಾಯಕರಿಗೆ ಸುಮ್ನೆ ಹೀಗೆ ಶಿಕ್ಷೆ ಕೊಡ್ಬೇಡ್ರಪ್ಪ, ಇಂಥ ಶಿಕ್ಷೆ ಕೊಡ್ಬೇಡ್ರಿ. ನಾವು ನಟ್ರು ನಿಮ್ಮನ್ನ ಆನಂದಿಸಕ್ಕೆ ಎಷ್ಟು ಕಷ್ಟ ಪಡ್ತೀವಿ ಗೊತ್ತಾ? ನಾವೇನು ಗೊಂಬೆಗಳ? ನಾವು ಜೀವಿಗಳೇ. ನಮಗೂ ಕುಟುಂಬ ಇದೆ. ನಾವು ಯಾರಿಗೋ ಅಮ್ಮ, ಅಕ್ಕ, ತಂಗಿ, ಅಪ್ಪ ಅಮ್ಮಂದ್ರಿಗೆ ಮಕ್ಕಳಾಗಿರ್ತೀವಿ. ನಮ್ಮನ್ನ ಈ ರೀತಿ ಮಾಡಬೇಡ್ರು. ನಿಮ್ಮಲ್ಲಿ ಯಾರಾದ್ರೂ ನನ್ನ ಅಪ್ಪ ತಂದು ಕೊಡ್ತೀರಾ? ಯಾರಾದ್ರೂ ನನ್ನ ಅಪ್ಪ ತಂದು ಕೊಡ್ತೀರಾ? ನನಗ್ ನನ್ನ ಅಪ್ಪ ಬೇಕು. ಅವ್ರಿಲ್ಲ ಅಂದ್ರೆ ಯಾರು ಇಲ್ಲ ನನಗೆ. ಅನಾಥೆ ಮಾಡ್ಬಿಟ್ರು. ಅಪ್ಪ 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 ಎದ್ದಳಪ್ಪ. ನಾನು ಡೈರೆಕ್ಟ್ ಆಗಿ ಜಡ್ಜಸ್ ಹತ್ರ ಹೋಗ್ಬಿಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಮಯೂರಿ, ಐ ವಾಂಟ್ ಟು ಅಡ್ರೆಸ್ ಯು. ಏನ್ ಅನ್ನಿಸ್ತಾ ಇತ್ತು ಆಕ್ಟಿಂಗ್ ನೋಡ್ತಾ? Oh my God, I'm speechless right now. ನೀವು ಎಲ್ಲರೂ, ಎಸ್ಪೆಷಲಿ ನೀವು, ಯು ಆರ್ ಸೋ ಗುಡ್. ಅಂಡ್ ನನಗೆ ತುಂಬಾ ಒಂಥರ ಇಮೋಷನಲಿ ರಿಲೇಟ್ ಆದ. ಯಾಕಂದ್ರೆ ಹೆಣ್ಣಿಗೆ ತಂದೆ ಆದಂತಹ ಆ ತಂದೆಯ ಭಯ. ಅವ್ರು ಹೇಳ್ತಾರೆ ಈ ತರ ನಾನು ಹೀರೋಯಿನ್ ಆಗ್ಬೇಕು, ಸೊ ಎಲ್ಲೋ ಒಂದ್ ಕಡೆ ಬೇಡಪ್ಪ ಅಂತ ಹೇಳ್ತಾರಲ್ಲ, ಎಲ್ಲೋ ನಾನ್ ರಿಲೇಟ್ ಮಾಡ್ಕೊಂಡೆ. ಬಿಕಾಸ್ ಸೆವ್ರಲ್ ಇಯರ್ಸ್ ಅಗೋ ನಾನು ಈ ತರ ಒಂದು ಆಡಿಷನ್ ಬಂದಾಗ ನಾನು ಆಕ್ಟ್ ಮಾಡ್ಬೇಕು ಅಂತ ನಾನು ಇದ್ದಾಗ ನಮ್ಮಮ್ಮ ತುಂಬಾ ಜೋಶಲ್ಲಿ ಮಾಡು ಅದು ಇದು ಅಂತ ಹೇಳಿದ್ರು. ನಮ್ ತಂದೆ ಯಾಕೋ ಬೇಡ ಅದು ಇದು ಅಂತ ಹೇಳಿದ್ರು. ಅಂಡ್ ಆ ಎಳೆ ಮನ್ಸು ನನಗೆ ಇಲ್ಲ, ನಾನು ಮಾಡ್ತೀನಿ ಅಂತ ಮುನ್ನುಗ್ದೆ ಅಂಡ್ ಐ ಡಿಡ್ ಇಟ್. ಅಂಡ್ ಸುಮಾರು ವರ್ಷದ ನಂತರ ನಮ್ಮ ಅಪ್ಪನ್ ಕೇಳ್ದೆ. ನಂದು ಐ ಥಿಂಕ್ ಆಫ್ಟರ್ 3 years ನನ್ನ ಇಷ್ಟಕಾಮ್ಯ ಮೂವಿ ಟೈಮ್ ಅಲ್ಲಿ ನಾನು ಕೇಳ್ದೆ. ಆವಾಗ ಬೇಡ ಅಂದೆ. ಅಪ್ಪ ಇವಾಗ ನೋಡ್ ನಂದು 100 days ಮೂವಿ ಆಗೈತಿ, ನೀ ಹೆಂಗ್ ನೋಡಕತ್ತಿ ಅಂತ. ನನಗಿನ್ನೂ ನೆನ್ಪೈತ್ ನಮ್ಮ ಅಪ್ಪ ಹೇಳಿದ್ ಮಾತ್. ನೀನ್ ಏನ್ ಮಾಡ್ತೀಯ ಅಲ್ಲಿ, ಅಥವಾ ನಿನ್ನಿಂದ ಏನ್ ತಪ್ಪಾಗುತ್ತೆ ಅನ್ನೋದಕ್ಕಿಂತ ನಿನ್ ಸುತ್ತಮುತ್ತ ಇರೋರು ನಿನ್ನ ನೋವು ಮಾಡ್ತಾರ ಅನ್ನೋ ಭಯ ನನಗೆ ಅಂತ ನಮ್ಮ ತಂದೆ ಹೇಳಿದ್ರು. ಸೊ ಐ ಥಿಂಕ್ ಈ ಭಯ ತುಂಬಾ ತಂದೆಯಂದ್ರಿಗಿದೆ. ಸೊ ಐ ಕುಡ್ ರಿಲೇಟ್ ದಿಸ್ ಸೋ ವೆಲ್. ಅಂಡ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ದಿಸ್ ವಾಸ್ ಸೋ ಬ್ಯೂಟಿಫುಲ್, ಸೋ ನೀಡೆಡ್. ಸೊ ಎಲ್ಲ ಅಪ್ಪ ಅಮ್ಮಂದ್ರಿಗೂ, ಕಲಾವಿದರಿಗೆ ಒಂದು ಕಷ್ಟ ಆದ್ರೆ ತಂದೆ ತಾಯಂದ್ರಿಗೆ, ಎಸ್ಪೆಷಲಿ ತಂದೆಯಂದ್ರಿಗೆ ಒಂಥರ ಏನೋ ಆ ನೋವು. ಕನ್ಸ್ ಕಾಣೋ ಮಕ್ಕಳಿಗೆ ಹಾರಾಡಕ್ ಬಿಡಕ್ಕೂ ಒಂದು ಭಯ ಅನ್ನೋದಿದೆ ಅಲ್ಲ, ಅದು ತಂದೆ ತಾಯಿಗೆ ಮಾತ್ರ ಅರ್ಥ ಆಗುತ್ತೆ. ಸೊ ಐ ಕುಡ್ ರಿಲೇಟ್ ದಿಸ್ ಸೋ ವೆಲ್. ಥ್ಯಾಂಕ್ ಯು ಸೋ ಮಚ್. ಎಸ್ ತರುಣ್ ಸರ್, ಇಡೀ ತಂಡ ಅದ್ಭುತವಾಗಿ ಮಾಡಿದ್ರಿ. ವೆರಿ ವೆಲ್ ಡನ್. ಪ್ರವೀಣ್, ನಾನು ಇದಕ್ಕೂ ಮುಂಚೆ ಹಲವಾರು ಸತಿ ನಮ್ಮ ಮಹಾನಟಿ ಇದಕ್ಕೆ ಬಂದಿದ್ದಾರೆ. ಅನ್ ಎಕ್ಸಲೆಂಟ್ ಆಕ್ಟರ್. ಅವನ ಏಜ್ ಮೀರಿದ ಪಾತ್ರ ಅಥವಾ ಯಾವ್ದು ಕೊಟ್ಟರು ಅವನು ಅಂತ ಪರಕಾಯ ಪ್ರವೇಶ ಮಾಡ್ಬಿಡ್ತಾನೆ. ಅಂತ ಅದ್ಭುತವಾದ ನಟ ಪ್ರವೀಣ. ಸಿಂಚನ್ ಅವರೇ, ಇಫ್ ಯು ಆರ್ ಇಂಟ್ರೆಸ್ಟೆಡ್, ಮಹಾನಟಿ ಸೀಸನ್ 3 ದಯವಿಟ್ಟು ನೀವು ಬನ್ನಿ. ಸೋ ಸ್ವೀಟ್ ಸರ್. ಪ್ಲೀಸ್ ಬನ್ನಿ ನೀವು. ಸರ್ ಖಂಡಿತ ಸರ್. ಅಂಡ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಕಮ್ ದೇರ್, ಥಿಂಕ್ ದಟ್ ದಿಸ್ ಇಸ್ ದಿ ಆಡಿಷನ್ ಅಂಡ್ ಡೈರೆಕ್ಟ್ ಆಗಿ ನೀವು ಬನ್ನಿ. ನಾನು ಅದಕ್ಕೆ ಪ್ರಾಮಿಸ್ ಮಾಡ್ತೀನಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ವಿತ್ ಪರ್ಮಿಷನ್ ಆಫ್ ನಿಶ್ವಿಕ್ ಆಲ್ಸೋ. ಮೆಗಾ ಆಡಿಷನ್ ಅಂತ ಇದ್ರೆ ಐ ಥಿಂಕ್ ಕನ್ಸಿಡರ್ ದಿಸ್ ಆಸ್ ದಿ ಮೆಗಾ ಆಡಿಷನ್. ಪ್ಲೀಸ್ ಬನ್ನಿ. ಯು ಹ್ಯಾವ್ ಅ ಗ್ರೇಟ್ ಫ್ಯೂಚರ್ ಸಿಂಚನ. ಥ್ಯಾಂಕ್ ಯು ಸೋ ಮಚ್. ನಾಟ್ ಎಟ್ ಆಲ್ ಈಸಿ. ಈ ತರದ ಒಂದು ಸ್ಕ್ರಿಪ್ಟ್ ನ ಅಷ್ಟು ಎಮೋಟ್ ಮಾಡಿ ಆನ್ ಲೈವ್ ಸ್ಟೇಜ್ ಮಾಡೋದಿದೆ ಗೊತ್ತಾ, ತುಂಬಾ ಕಷ್ಟ. ಯು ಹ್ಯಾವ್ ಅ ಗ್ರೇಟ್ ಫ್ಯೂಚರ್ ಸಿಂಚನ. ಥ್ಯಾಂಕ್ ಯು ಸರ್. ಅಂಡ್ ನೀವು ಸಪೋರ್ಟ್ ಮಾಡಿದವರು ಸಂಖ್ಯೆ ತುಂಬಾ ಚೆನ್ನಾಗಿ ಮಾಡಿದೆ ಮಗ. ನನಗೆ ಗೊತ್ತು ಇಲ್ಲಿ ಸ್ಟೇಜ್ಗೆ ನೀನು ತುಂಬಾ ಹೊಸಬ ಮಗ, ಬಟ್ ಉತ್ತರ ಕರ್ನಾಟಕ ವೃತ್ತಿ ರಂಗಭೂಮಿನಲ್ಲಿ ಅವನೊಬ್ಬ ಸ್ಟಾರ್. ವಿ ಹ್ಯಾವ್ ಸೀನ್ ಹಿಮ್. ಅವನು ನೋಡಕ್ಕೆ ಅಂತ ಜನ ಬರ್ತಾರೆ. ಅವ್ನ ಹೆಸರು ಹಾಕಿದ್ರೆ ಸಾಕು, ಹೊರಗಡೆ ಬ್ಯಾನರ್ ನಲ್ಲಿ ಜನ ಟಿಕೆಟ್ ತಗೊಂಡು ಹೊರಗಡೆ ಬಂದು ನೋಡಿದೀವಿ ನಾವು. ಸೊ ಅವ್ನು ಏನ್ ಪಾತ್ರ ಕೊಟ್ಟರು ಅದ್ಭುತವಾಗಿ ಮಾಡ್ತಾನೆ, ಅದ್ರ ಬಗ್ಗೆ ಡೌಟೇ ಇಲ್ಲ ನನಗೆ. ಬಟ್ ಸೋ ಬ್ಯೂಟಿಫುಲ್ ರಿಟರ್ನ್ ಅಂಡ್ ಇಟ್ ಇಸ್ ಸೋ ರಿಯಲ್. ನಾವು ನೋಡ್ತಾ ಕಲಾವಿದರು ಕುಟುಂಬದಿಂದ ಬಂದಾಗಿಂದ ನಾನು ನೋಡ್ತಿರ್ತೀನಿ ಎಷ್ಟೊಂದ್ ಸತಿ ಆಕ್ಟ್ರೆಸಸ್ ಅಂದಾಗ್ಲೇನೆ ಅಟ್ಲೀಸ್ಟ್ ಇವಾಗ ಸ್ವಲ್ಪ ಬೆಟರ್. ಫಸ್ಟ್ ಎಲ್ಲ ತುಂಬಾ ಅಂದ್ರೆ ತುಂಬಾನೇ ಅದನ್ನ ಏನೋ ಒಂದು ರಾಂಗ್ ಪ್ರೊಫೆಷನಲ್ ಬರ್ತಾ ಇದೀವಿ ನಾವು ಅಂತಾನೆ ಯೋಚನೆ ಮಾಡೋರು. ಬಟ್
ಹಾನೆಸ್ಟ್ಲಿ ನಾನು ಹೇಳ್ತೀನಿ, ಈ ಪ್ರೊಫೆಷನ್ ಬರುವಂತ ಪ್ರತಿಯೊಂದು ಹೆಣ್ಮಕ್ಳು ತುಂಬಾ ಜವಾಬ್ದಾರಿಯುತವಾಗಿ ಬಂದಿರ್ತಾರೆ. ಈ ಪ್ರೊಫೆಷನ್ಗೆ ತುಂಬಾ ಭಯದಲ್ಲಿ ಬಂದಿರ್ತಾರೆ. ನೀವು ಬೇರೆ ಕಡೆ ಆದ್ರೂ ಇನ್ನೂ ಸ್ವಲ್ಪ ಫ್ರೀ ಆಗಿರ್ತಾರೆ ಅನ್ನೋ ನನಗೆ ಗೊತ್ತಿಲ್ಲ, ಬಟ್ ಇಲ್ಲಿಗೆ ಬಂದಾಗ ಮಾತ್ರ ಅವ್ರು 360 ಡಿಗ್ರಿ ಅಲರ್ಟ್ ಆಗಿರ್ತಾರೆ. ಆ ತರದೇ ಒಂದು ಪ್ರೊಫೆಷನ್ ಹೆಣ್ಮಕ್ಳು ಇದ್ದಾರೆ. ಅಂಡ್ ಅಷ್ಟೇ ಸಪೋರ್ಟಿವ್ ಆಗಿ ದ ಹೋಲ್ ಮೆನ್ ಆಲ್ಸೋ ಅರೌಂಡ್ ದೆಮ್ ಆರ್ ಲೈಕ್ ದಟ್. ಯಾರ್ ಯಾವುದೋ 1% 2% ಏನೋ ಮಿಸ್ ನಿಮಗೆ ಅದು ಎಲ್ಲ ಕಡೆನೂ ಸಿಗುತ್ತೆ. ಎಲ್ಲಾ ಪ್ರೊಫೆಷನ್ಸ್ ಅಲ್ಲೂ ಆತರ ಇರ್ತಾರೆ. ನಿಮಗೆ ನಮ್ದೇನೋ ಗೊತ್ತಿಲ್ಲ, ನಮ್ ದುರ್ದೈವ ಅದು ನಮ್ಮನ್ನ ಹಂಗೆ ಹೈಲೈಟ್ ಮಾಡ್ತಾರೆ. ಯಾವುದೋ ಒಂದು ತಪ್ಪು ನಡೆದಿದೆ ಅಂದ್ರೆ ಚಿತ್ರರಂಗದಲ್ಲಿ ಇರೋ ಯಾರು ತಪ್ಪು ಮಾಡಿದ್ದಾರೆ ಅಂದ್ರೆ ಮಾತ್ರ ಅದು ಒಂದು ವಾರ 10 ದಿವಸ ನ್ಯೂಸ್ ಅಲ್ಲಿ ಬರುತ್ತೆ. ಆತರ 100 ಜನ ಮಾಡಿರ್ತಾರೆ ಅದನ್ನ. ಸೊ ದಯವಿಟ್ಟು ನಮ್ಮನ್ನು ಒಂದು ಪ್ರೊಫೆಷನ್ ಅಂತ ಟ್ರೀಟ್ ಮಾಡಿ, ನಮ್ಮನ್ನು ಅದರ ಮನುಷ್ಯ ಅಂತ ಟ್ರೀಟ್ ಮಾಡಿ. ಆಕ್ಟ್ರೆಸಸ್ ಎಸ್ಪೆಷಲಿ ಅವ್ರಿಗೂ ಒಂದು ಫ್ಯಾಮಿಲಿ ಇದೆ, ಅವ್ರಿಗೂ ನೋವಾಗುತ್ತೆ. ಸೊ ಬ್ಯೂಟಿಫುಲ್ ಡನ್ ಗೈಸ್, ವೆರಿ ವೆಲ್ ಡನ್, ವೆರಿ ವೆಲ್ ಡನ್. ಥ್ಯಾಂಕ್ ಯು ವೆರಿ ಮಚ್. ಬಟ್ ಐ ಥಿಂಕ್ ಯು ಹ್ಯಾವ್ ಗಾಟ್ ಅ ವೆರಿ ಗ್ರೇಟ್ ಆಪರ್ಚುನಿಟಿ. ಮಹಾನಟಿಗೆ ಡೈರೆಕ್ಟ್ ಆಗಿ ಮೆಗಾ ಆಡಿಷನ್ಗೆ ಸೆಲೆಕ್ಟ್ ಆಗಿದೆ. ನಂಗೆ ವರ್ಡ್ಸ್ ಬರ್ತಿಲ್ಲ ಸರ್, ಅಷ್ಟು ಖುಷಿ ಆಗ್ತಿದೆ. ಇಂಥ ಒಂದು ರೆಸ್ಪಾನ್ಸ್ ಸಿಕ್ಕಾಗ ತುಂಬಾ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್. ಐ ಗಾಟ್ ನೋ ವರ್ಡ್ಸ್. ಅಧ್ಯಕ್ಷರೇ, ಈ ಸ್ಕಿಟ್ಟಿಗೆ ಮತ್ತೆ ಸಿಂಚನ ಅವರ ಪರ್ಫಾರ್ಮೆನ್ಸ್ಗೆ ನಿಮ್ಮ ಬಗ್ಗೆ ಜಡ್ಜ್ ಆಗಿನೂ ಕೂಡ ನಾನು ಹೇಳಲಾರೆ, ಯಾಕಂದರೆ ತುಂಬ ದೊಡ್ಡವರಿದ್ದಾರೆ ಇಲ್ಲಿ. ಆದರೆ ಒಬ್ಬ ಕಲಾವಿದನಾಗಿ ಹೇಳ್ತೀನಿ, ಯು ನೇಲ್ಡ್ ಇಟ್. ಥ್ಯಾಂಕ್ ಯು ಸರ್. ನಿಮ್ಮನ್ನು ನಂಬಿ ಇಷ್ಟು ದೊಡ್ಡ ಪಾತ್ರ ಕೊಡ್ತಾರಲ್ಲ, ಸೊ ಅಲ್ಲಿಗೆ ನಿಮ್ಮ ಹೋಮ್ವರ್ಕ್ ಏನು ಅಂತನ್ನುವಂಥದ್ದು ಗೊತ್ತಾಗುತ್ತೆ. ಯಾರು ಈ ವೃತ್ತಿಯನ್ನು ಎಷ್ಟು ಸೀರಿಯಸ್ ಆಗಿ ತಗೊಳ್ತಾರೆ, ಅದಕ್ಕೆ ನಿಜವಾದ ಪ್ರತಿಫಲ ಸಿಗುತ್ತೆ ಅಂತ ಅನ್ನೋದಕ್ಕೆ ಇವತ್ತು ತರುಣ್ ಅವರು ನಿಮ್ಮನ್ನು ಆಡಿಷನ್ ಇಲ್ಲದೆ ಡೈರೆಕ್ಟಾಗಿ ಸೆಲೆಕ್ಟ್ ಮಾಡಿದ್ದೇ ಸಾಕ್ಷಿ. ಅದಕ್ಕೆ That's true, sir. ಈ ಸ್ಕಿಟ್ ಇದೆಯಲ್ಲ, ಇದು ಡೈರೆಕ್ಷನ್ ಜೊತೆಯಲ್ಲಿ ವೆಲ್ ಕೊರಿಯೋಗ್ರಾಫ್ ಸ್ಕಿಟ್ ಇದೆ. ಆಕ್ಚುಲಿ ಒಬ್ಬ ಡೈರೆಕ್ಟರ್, ಒಬ್ಬ ಒಳ್ಳೆ ಕೊರಿಯೋಗ್ರಾಫರ್ ಕೈಯಲ್ಲಿ ಮಾತ್ರ ಸಾಧ್ಯ. ಯಾರೋ ಗೊತ್ತಿಲ್ಲ, ಒಂದು ದೊಡ್ಡ ಚಪ್ಪಾಳೆ ಅವರಿಗೆ. ಗಣಪ ಅಂಡ್ ಪ್ರವೀಣ್. ಬನ್ನಿ ಗಣಪ ಅವರೇ, ಎಕ್ಸಿಲೆಂಟ್ಲಿ ಕೊರಿಯೋಗ್ರಾಫ್ಡ್. ಮಂಜು ಮರ್ಗೇಕರ್ ದಯವಿಟ್ಟು ಅವರು ಬರ್ಬೇಕು. ಅವರು ಬರಲಿ. ಆಮೇಲೆ ತುಂಬಾ ಚಿಕ್ಕ ಡೀಟೇಲಿಂಗ್ ಕೂಡ ಎಷ್ಟು ಚೆನ್ನಾಗಿ ಅದನ್ನ ವರ್ಕ್ ಮಾಡಿದ್ದಾರೆ ಅಂತಂತಂದ್ರೆ, ನನಗೆ ನಿಜವಾಗ್ಲೂ ಇಡೀ ಎಂಟೈರ್ ಸ್ಕಿಟ್ ಒಂದು ಸಿನಿಮಾ ನೋಡ್ದಂಗೆ ಆಯ್ತು. ನನಗೆ ಬಹಳ ಖುಷಿ ಆಯ್ತು. ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ಥ್ಯಾಂಕ್ ಯು. ನಿಶು, ಮೊದಲನೇದಾಗಿ ನಿಜವಾಗ್ಲೂ ತುಂಬಾ ಒಳ್ಳೆ ಕಾನ್ಸೆಪ್ಟ್. ಎಲ್ಲಾ ಹೀರೋಯಿನ್ಸ್ಗೂ ಸರ್ ಹೇಳ್ದಂಗೆ ಇದೊಂಥರ ಪ್ರೊಫೆಷನ್ ಜೊತೆ ಬರೋ ಒಂದು ಫ್ರೀ, ಒಂದು ಮುಕ್ತವಾಗಿ ಸಿಗುವಂತ ಒಂದು ಥಿಂಗ್ ಅಷ್ಟೇ. ಕಾಮೆಂಟ್ಸ್ ಮಾತಾಡೋದು ಅದೆಲ್ಲ ಇಟ್ಸ್ ವೆರಿ ಕಾಮನ್. ನನಗೆ ತುಂಬಾ ಒಳ್ಳೆ ಫ್ರೆಂಡ್ಸ್ ಇಂಡಸ್ಟ್ರಿಲಿ ಹೇಳಿದ್ರು, ಮಾತಾಡೋರು ನಿನ್ಗೆ ಊಟ ಹಾಕಲ್ಲ, ಯಾಕೆ ಇಷ್ಟ ತಲೆ ಕೆಡಿಸ್ಕೊಂತೀಯ ಅಂತ. ಅಂಡ್ ನನಗೆ ತುಂಬಾನೇ ಒಂದು ಪಾಯಿಂಟ್ ಅಲ್ಲಿ ಒಂದು ಹಿಂಸೆ ಕೊಡುವಂತ ಒಂದು ಸಿಚುವೇಶನ್ ನಡೆದಾಗ ಅದನ್ನ ನನಗೆ ಫ್ಯಾಮಿಲಿ ಎಲ್ಲರೂ ಪರವಾಗಿಲ್ಲ ಬಿಟ್ಟಾಕು, ಏನಾಗುತ್ತೆ, ಇಟ್ಸ್ ನಾಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ನಾನು ಫ್ಯಾಮಿಲಿ ಕನ್ವಿನ್ಸ್ ಮಾಡೋದು ಈಸಿ. ಈಗ ನಾನು ಕೆಲಸ ಮಾಡ್ತಿದ್ದೀನಲ್ಲ, ಅವ್ರಿಗೆ ಹೆಂಗ್ ಕನ್ವಿನ್ಸ್ ಮಾಡೋದು, ಅವ್ರಿಗೆ ಹೇಗೆ ಇದನ್ನ ಏನೋ ಕನ್ವೆ ಮಾಡೋದು ಅಂತ ಯೋಚನೆ ಮಾಡಿದಾಗ, ನೀನೇನು ಕನ್ವಿನ್ಸ್ ಮಾಡಬೇಡ, ನೀನೇನು ಅಂತ ನಮಗ್ ಗೊತ್ತು ಅಂತ ಅಂದಿದ್ದು ನನಗೆ ಶರಣ್ ಸರ್ ಅಂಡ್ ತರುಣ್ ಸರ್. ನಿಜವಾಗ್ಲೂ ದೇ ಹ್ಯಾವ್ ಬಿನ್ ಮೈ ಬಿಗ್ಗೆಸ್ಟ್ ಸಪೋರ್ಟ್.